ಬೆಲೆ ಏರಿಕೆಯ ವಿರುದ್ಧ ಅಹೋರಾತ್ರಿ ಧಾರಣಿಯನ್ನು ಮಾಡಿತು. ಮತ್ತೊಂದು ಕಡೆಯಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಿಂದ ಜೆಡಿಎಸ್ ನಾಯಕರನ್ನ ಬಿಜೆಪಿ ದೂರ ಇಟ್ಟಿದೆ. ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದೆ ಬಿಜೆಪಿ ನಡೆಗೆ ಜೆಡಿಎಸ್ ಅಸಮಾಧಾನಗೊಂಡಿದೆ. ಬಿಜೆಪಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರನ್ನ ದೂರ ಇಡಲಾಗಿದೆ. ಹಳೆ ಮೈಸೂರು ಭಾಗವನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿರೋದು. ಬಿಜೆಪಿ ನಡೆಗೆ ಜೆಡಿಎಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ನೈತಿಕ ಬೆಂಬಲವೂ ಕೂಡ ಇಲ್ಲ. ಜೆಡಿಎಸ್ ಬೆಂಬಲ ಪಡೆಯದೆ ಹಳೆ ಮೈಸೂರು ಭಾಗದಲ್ಲಿ ಬೀದಿಗಿಳಿದಿದೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ನಡುವೆ ಹಾಗಾದ್ರೆ ಬಿರುಕು ಮೂಡ್ತಾ, ರಾಜ್ಯ ನಾಯಕರ ಮಧ್ಯೆ ಹಾಗಾದ್ರೆ ಬಿರುಕು ಮೂಡ್ತಾ ಅನ್ನುವಂಥ ಅನುಮಾನಗಳು ಈ ನಡೆಯಿಂದ ವ್ಯಕ್ತ ಆಗ್ತಾ ಇದೆ. ಬೆಲೆ ಏರಿಕೆಯ ವಿರುದ್ಧ ಅಹೋರಾತ್ರಿ ಧಾರಣಿಯನ್ನು ಮಾಡಿತು. ಮತ್ತೊಂದು ಕಡೆಯಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಿಂದ ಜೆಡಿಎಸ್ ನಾಯಕರನ್ನ ಬಿಜೆಪಿ ದೂರ ಇಟ್ಟಿದೆ. ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದೆ ಬಿಜೆಪಿ ನಡೆಗೆ ಜೆಡಿಎಸ್ ಅಸಮಾಧಾನಗೊಂಡಿದೆ. ಬಿಜೆಪಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರನ್ನ ದೂರ ಇಡಲಾಗಿದೆ. ಹಳೆ ಮೈಸೂರು ಭಾಗವನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿರೋದು. ಬಿಜೆಪಿ ನಡೆಗೆ ಜೆಡಿಎಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ನೈತಿಕ ಬೆಂಬಲವೂ ಕೂಡ ಇಲ್ಲ. ಜೆಡಿಎಸ್ ಬೆಂಬಲ ಪಡೆಯದೆ ಹಳೆ ಮೈಸೂರು ಭಾಗದಲ್ಲಿ ಬೀದಿಗಿಳಿದಿದೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ನಡುವೆ ಹಾಗಾದ್ರೆ ಬಿರುಕು ಮೂಡ್ತಾ, ರಾಜ್ಯ ನಾಯಕರ ಮಧ್ಯೆ ಹಾಗಾದ್ರೆ ಬಿರುಕು ಮೂಡ್ತಾ ಅನ್ನುವಂಥ ಅನುಮಾನಗಳು ಈ ನಡೆಯಿಂದ ವ್ಯಕ್ತ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.